ಹಾಯ್ ಗಾಯ್ಸ್, ವೆಲ್ಕಮ್ ಟು DMS ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಒಳ್ಳೆ ವಿಡಿಯೋ ತಂದಿದ್ದೀನಿ ನಿಮಗೆ. ವಿಡಿಯೋ ಅನ್ನೋಕ್ಕಿಂತ ತಾಯಿ ದರ್ಶನ ತಂದಿದ್ದೀನಿ. ಗೌರಮ್ಮ ಇದು ಚಿಕ್ಕಮಗಳೂರು ಹತ್ರ ಇರೋ ನಲ್ಲೂರಲ್ಲಿ ನಡೆದಿರುವಂಥ ಒಂದು ಪೂಜೆ. ಇಲ್ಲಿ ಪ್ರತಿ ವರ್ಷ ದೊಡ್ಡ ಯಾವ ಕಡೆನೂ ಚಿಕ್ಕ ಗೌರಮ್ಮ ಇರ್ತಾರೆ, ಬಟ್ ಇಲ್ಲಿ ದೊಡ್ಡದು ಗೌರಮ್ಮ ಇರ್ತಾರೆ. ಫೇಸ್ ಮಾತ್ರ ನೀರೊಳಗಡೆ ಹಾಕ್ತಾರೆ. ಇನ್ನೂ ತುಂಬಾ ವಿಡಿಯೋ ಇದೆ. ಅದನ್ನು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ವೀರ್ಗಸೆ ಎಲ್ಲ ಇರುತ್ತೆ. ಹಾಯ್ ಗಾಯ್ಸ್, ಇವಾಗ ನಾವು ಇದು ನೈಟು ಆಲ್ಮೋಸ್ಟ್ ಒಂದು 8 o'clock ಆಗಿತ್ತು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವೀರಭದ್ರೇಶ್ವರ ದೇವಸ್ಥಾನ ನಲ್ಲೂರಲ್ಲಿ ಇರುವಂಥದ್ದು. ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು. ನೈಟು ಬೆಳಗ್ಗೆ ಮನೆ ಹತ್ರನೇ ಬರ್ತಾರೆ, ಅದನ್ನು ಸಹ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿ. ಇದೇ ನಲ್ಲೂರು ದೇವಸ್ಥಾನ. ಸಖತ್ತಾಗಿ ಊರಿಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಲೈಟಿಂಗ್ಸ್ ಹಾಕಿ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಮಾತ್ರ ತುಂಬಾ ಖುಷಿ ಆಗುತ್ತೆ ನೋಡಿ. ಇದೇ ನಲ್ಲೂರು ದೇವಸ್ಥಾನ. ಇವಾಗ ಒಳಗಡೆ ಹೋಗಬೇಕು. ವೀರಭದ್ರೇಶ್ವರನ ಇವಾಗ ಇಲ್ಲಿ ಆಚೆ ಕಡೆ ಇಟ್ಟಿದ್ರು ನೋಡಿ, ತೋರಿಸ್ತೀನಿ. ಈಗ ತೋರಿಸ್ತಾ ಅಂಥದ್ದು ದೇವರು ಸೋಮೇಶ್ವರ ದೇವರು ಅಂತ ಹೇಳಿಬಿಟ್ಟು, ಅದು ಸ್ಟಾರ್ಟಿಂಗಲ್ಲೇ ಲೆಫ್ಟಲ್ಲಿ ಸಿಗುತ್ತೆ. ಇವಾಗ ವೀರಭದ್ರೇಶ್ವರ ದೇವರು ತೋರಿಸ್ತೀನಿ ನೋಡಿ. ಇದೇ ವೀರಭದ್ರೇಶ್ವರ ದೇವರು. ಅದನ್ನು ಕೂರಿಸ್ಬಿಟ್ಟು ಸಕ್ಸಸ್ಫುಲ್ ಆಯಿತು ಅಂತ ಹೇಳಿಬಿಟ್ಟು ಕ್ಲಾಪ್ಸ್ ಮಾಡ್ತಾ ಇದ್ದಾರೆ. ಇವಾಗ ಒಳಗೆ ಹೋಗೋಣ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಮಾತ್ರ ಸಕ್ಕತ್ತಾಗಿದೆ ಮಾತ್ರ ನೋಡಿ. ಇದೇ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ಗೌರಿ ಗಣೇಶ ಬಿಟ್ಟರೆ ಇದು ಒಂದೇ ವೀರಭದ್ರೇಶ್ವರ ಮತ್ತು ಸೋಮೇಶ್ವರ ದೇವಸ್ಥಾನ ಇರುತ್ತೆ. ಇವಾಗ ಗೌರಿ ಗಣೇಶನ ಇಟ್ಟಿದ್ದಾರೆ. ಇಲ್ಲಿ 1 ತಿಂಗಳು ಇಡ್ತಾರೆ ಗೌರಿ ಗಣಪತಿನ. ಬಟ್ ಗಣಪತಿ ಚಿಕ್ಕದಿರುತ್ತೆ, ಗೌರಿ ತುಂಬಾ ದೊಡ್ಡದು ನೋಡಿ. ಆ ತಾಯಿ ಮುಖದಲ್ಲಿ ಎಷ್ಟು ಒಂದು ಏನಂತ ಹೇಳ್ತಾರೆ, ಖುಷಿಯಾಗುತ್ತೆ ಆ ತಾಯಿ ಮುಖ ನೋಡಿದರೆ. ಅಷ್ಟು ಫುಲ್ಲು ಸ್ಮೈಲಿಂಗ್ ಫೇಸು ನೋಡಿ. ಏನು ಸಕ್ಕದಾಗಿ ಕಾಣಿಸ್ತಿದೆ ಗೌರಿ ಅಂದರೆ. ನನ್ನದೇ ದೃಷ್ಟಿಯಾಗುತ್ತೆ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಮಾತ್ರ. ಒಂದು ಕಳೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಮಾತ್ರ ಗೌರಿ ದೇವರು ನೋಡಿ. ಆಲ್ಮೋಸ್ಟು ಇಲ್ಲಿ ಸುತ್ತಮುತ್ತ ಎಲ್ಲ ಒಂದು 3 ದೇವರು ದೊಡ್ಡದು ಅಂದರೆ ಗೌರಿನ ಮಾತ್ರ ದೊಡ್ಡದು ಇಡ್ತಾರೆ. ನಲ್ಲೂರು ಒಂದು ಅದರಲ್ಲಿ, ಮತ್ತು ಮುಗ್ಲುವಳ್ಳಿ ಅಂತ ಹೇಳಿಬಿಟ್ಟು ಅಲ್ಲೂ ಸಹ ಇಷ್ಟೇ ದೊಡ್ಡದು ಗೌರಿ ಇಡ್ತಾರೆ. ಇನ್ನೆಲ್ಲ ಕಡೆನೂ ಚಿಕ್ಕದಿಡ್ತಾರೆ. ಬಟ್ ಇಲ್ಲಿ 1 ತಿಂಗಳು ಗೌರಿ ಗಣಪತಿ ಪೂಜೆ ಆಗುತ್ತೆ. ನಾವಿವಾಗ ಗೌರಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ ನೋಡಿ. ನೋಡೋದಕ್ಕೆ ಮಾತ್ರ ಏನು ಸೂಪರಾಗಿದೆ ಅಂದರೆ, ಏನೋ ಒಂಥರ ಸಮಾಧಾನ ಆ ದೇವ್ರನ್ನ ನೋಡಿದಾಗ. ನಮ್ಮಲ್ಲಿರೋ ದುಃಖನ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಅಷ್ಟು ಖುಷಿಯಾಗುತ್ತೆ ಆ ತಾಯಿನ ನೋಡಿದಾಗ ನೋಡಿ. ನನ್ನ ಮಗಳು ಮತ್ತು ನಮ್ಮ ಮಾವ ಕಿತಾಪತಿ ಮಾಡ್ತಿದ್ಲು ಅಲ್ಲೂ. ಇದು ವೀರಭದ್ರೇಶ್ವರ. ಇದು ಇಲ್ಲಿಗೂ ಸಹ ಪೂಜೆ ಮಾಡಿಸ್ಬಿಟ್ಟು ಇವಾಗ ಗಣಪತಿ ತೋರಿಸ್ತೀನಿ. ಪಕ್ಕದಲ್ಲೇ ಗಣಪತಿ ನೋಡಿ. ಗಣಪತಿನೂ ಸಹ ಇಟ್ಟಿದ್ದಾರೆ. ಈ ವರ್ಷ ಬೆಳ್ಳಿ ಗಣಪತಿ ಮಾಡಿಸ್ಕೊಟ್ಟಿದ್ದಾರೆ ಯಾರೋ ನೋಡಿ. ಬೆಳ್ಳಿ ಗಣಪತಿನೂ ಸಹ ಇಟ್ಟಿದ್ದಾರೆ. ಇವಾಗ ಈ ಗಣಪತಿ ಬಿಟ್ಟಾದಮೇಲೆ ಬೆಳ್ಳಿ ಗಣಪತಿನ ಅಲ್ಲಿಗೆ ಸ್ಥಾಪನೆ ಮಾಡ್ತಾರೆ ಅನಿಸುತ್ತೆ. ಇವಾಗ ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ. ಅವಳಿಗಂತೂ ಡ್ಯಾನ್ಸ್ ಅಂದರೆ ಹಂಗೆ ಪಂಚಪ್ರಾಣ. ನಾನು ಅಷ್ಟೇ, ನನ್ನ ಹಸ್ಬೆಂಡು ಅಷ್ಟೇ ತುಂಬಾ ಇಷ್ಟಪಡ್ತೀವಿ ಡ್ಯಾನ್ಸ್ನ. ಅವಳು ಹಾಗೆಯೇ ಡ್ಯಾನ್ಸ್ ಅಂದರೆ ಹಂಗೆ ಟಮಟೆ ಸೌಂಡ್ ಬಂದರೆ ಸಾಕು, ಫುಲ್ ಬಾಡಿನೂ ಶೇಕ್ ಮಾಡ್ತಾಳೆ. ಅವಳಿಗೆ ಡ್ಯಾನ್ಸ್ ಅಂದರೆ ಅಷ್ಟಿಷ್ಟ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿದು ರಥನೂ ಸಹ ರೆಡಿಯಾಗಿದೆ. ಫುಲ್ಲು ರಥ ಮಾತ್ರ ಸಕ್ಕತ್ತಾಗಿತ್ತು ನೋಡೋದಕ್ಕೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತು ಜೋರು ಇಲ್ಲಿ ಗೌರಿ ಗಣಪತಿ ಹಬ್ಬನ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ.
ಮುಗೀತು ಫುಲ್ಲು. ಇವಾಗ ಬೆಳಗ್ಗೆ ಸಂಡೇ, ಇದು ಬೆಳಗ್ಗೆ ಲಾಗು ನೋಡಿ. ಇವಾಗ ವೀರಗಾಸೆ ಎಲ್ಲ ಮನೆ ಹತ್ರ ಬರುತ್ತೆ. ದೇವ್ರನ್ನ ಕರ್ಕೊಬಿಟ್ಟು ವೀರಗಾಸೆಯವರು ಸಹ ಡ್ಯಾನ್ಸ್ ಮಾಡ್ತಾರೆ. ಮತ್ತು ದೇವರು, ಗೌರಿ ದೇವರು ಮತ್ತು ವೀರಭದ್ರೇಶ್ವರನು ಸಹ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಮೆರವಣಿಗೆ ಮಾಡ್ತಾರೆ ಫುಲ್ಲು ಊರಲ್ಲಿ. ನೋಡಿ ವೀರಗಾಸೆ ಸಹ ಮನೆ ಮುಂದೆ ಎಲ್ಲ ಮಾಡ್ಕೊಬಿಟ್ಟು ಹೋಗ್ತಾರೆ. ಮನೆ ಹತ್ರ ದೇವರೆಲ್ಲ ಬಂದು ಹೋದ್ಮೇಲೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಇವಾಗ ಅಲ್ಲಿ ಸ್ವಲ್ಪ ದೇವಸ್ಥಾನದಿಂದ ಮುಂದೆ ಗಣಪತಿನ ಆಲ್ರೆಡಿ ವಾಹನದ ಮೇಲೆ ಇಟ್ಟಿರ್ತಾರೆ, ರಥದ ಮೇಲೆ. ನೋಡಿ ಏನು ಸಕ್ಕತ್ತಾಗಿದೆ. ಪುಟ್ಟು ಆಂಜನೇಯ ಮತ್ತು ಆ ಕಡೆ ಈ ಕಡೆ ಗಣಪತಿ ಪೀಪಿ ಉತ್ತಿರೋದು ಮತ್ತು ಡೋಲ್ ಬರ್ಸ್ತಾ ಇರೋದು ಏನು ಸೂಪರಾಗಿ ಮಾಡಿದ್ದಾರೆ ನೋಡಿ. ಮೇಲ್ಗಡೆನೂ ಸಹ 2 ಗಣಪತಿ ಇದೆ, ಟೋಟಲ್ 4 ಗಣಪತಿ ಮತ್ತು ಒಂದು ಆಂಜನೇಯ, ಪುಟಾಣಿ ಆಂಜನೇಯ. ಮತ್ತು ಅಲ್ಲಿ ಪೂಜೆ ಮಾಡಿಸ್ತಾ ಇರ್ತಾರೆ ಎಲ್ಲರೂ ಸಹ. ಗಣಪತಿ ರಥ ದೊಡ್ಡದಿರೋದ್ರಿಂದ ಪ್ರತಿ ಬೀದಿಗೂ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ರೋಡಲ್ಲಿ, ಮೇಯ್ನ್ ರೋಡಲ್ಲಿ ನಿಲ್ಲಿಸ್ಕೊಂಡಿರ್ತಾರೆ. ನಾವೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬಿಟ್ಟು ದೇವಸ್ಥಾನದ ಹತ್ರ ಹೋಗಬೇಕು. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ಥರ ರಾಧಾಕೃಷ್ಣನ ಹಾಕಿದ್ರು. ಇವಾಗ ವೀರಗಾಸೆ ಇಲ್ಲೂ ಸಹ ದೇವ್ರ ಮುಂದೆ, ವೀರಭದ್ರೇಶ್ವರ ಸ್ವಾಮಿ ಮುಂದೆ ವೀರಗಾಸೆ ಅಲ್ಲೇನೋ ಪೂಜೆ ಮಾಡಿಬಿಟ್ಟು ಈ ಕತ್ತಿ ಎಲ್ಲ ಇದು ಮಾಡೋದು, ಅಕ್ಕಿ ಒಳಗಡೆ ಹಿಂಗೆ ಚುಚ್ಚೋದು, ಮತ್ತು ನಿಂಬೆಹಣ್ಣ ಈ ಥರ ಹೋಳು ಮಾಡೋದು, ಮತ್ತು ಕಾಯಿನ ಹೋಳು ಮಾಡೋದು ತುಂಬಾ ಚೆನ್ನಾಗಿರುತ್ತೆ.
ನೋಡಿ ವೀರ್ಗಸೆ ಯಾರಿಗೆಲ್ಲ ಇಷ್ಟ ಖಂಡಿತ ನೋಡಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇಯ ದೇವ ಸರ್ವಕಾರ್ಯೇಷು ಸರ್ವದಾ. ಯಾವ ನಮ್ಮ ಸರ್ವ ವಿದ್ಯೆಗಳಿಗೆ ಒಡೆಯನಾದಂತಹ ವಿಘ್ನೇಶ್ವರನ ಹಣಗಾವಲಿಗಳಿಗೆ ವಂದಿಸುತ್ತ, ಹೇ ವಿಘ್ನಕರ್ತ ವಿಘ್ನೇಶ್ವರ ಮೂಷಿಕ ವಾಹನ ಏಕದಂತ ಪ್ರಥಮ ಗಣಗಳ ಒಡೆಯ ವಿಘ್ನೇಶ್ವರನ ಲಕ್ಷಣ ಆತ್ಮೀಯ ಶರಣ ಬಂಧುಗಳೇ, ಯಾವ ನಮ್ಮ ಪ್ರಥಮ ಗಣಗಳ ಒಡೆಯ ವಿಘ್ನೇಶ್ವರನ ಅಡಧಾವರಗಳಿಗೆ ಪಣಬಡ್ಡಿ ನಮಿಸುತ್ತ ವರಸಿದ್ಧಿ ವಿನಾಯಕನ ಅಡಧಾವರಗಳಿಗೆ ಪಣಬಡ್ಡಿ ನಮಿಸುತ್ತ ಇಂತಪ್ಪ ಮೂಷಿಕ ವಾಹನ 36,000 ಕೋಟಿ ದೇವಾನುದೇವತೆಗಳಿಗೆ ಅಧಿಪತಿಯಾದವನು ವಿಘ್ನಕರ್ತ. ಅಂತಹ ವಿಘ್ನೇಶ್ವರನನ್ನ ಭಾದ್ರಪದ ಮಾಸದಲ್ಲಿ ಪೌರ್ಣಮಿ ಛತ್ತಿರ್ತೆಯ ಎಂದು ಯಾವ ನಮ್ಮ ಜಗದೀಶ್ವರನ ಚಂಜಳೆಯ ಉರಿಗಣ್ಣಿನ ನೇತ್ರದ ಜ್ವಾಲೆಯಿಂದ ಉದ್ಭವಿಸಿದಂತ ಘನಘೋರ ವೀರಭದ್ರ, ಹೇ ವೀರ ವೀರೇಶ ವೀರಭದ್ರ ಎಂಬ ಕೂಗಿಗೆ ಹೋಗುಡುವಂತಹ ಯಾವ ನಮ್ಮ ಜಗದೀಶ್ವರನ ಕೆಂಜಡೆಯ ಉರಿಗಣ್ಣಿನ ನೇತ್ರದ ಜ್ವಾಲೆಯಿಂದ ಉದ್ಭವಿಸಿದನಯ್ಯ ಘನಘೋರ ವೀರಭದ್ರ. ಅಂತಹ ವೀರಭದ್ರ ದೇವರು ಗ್ರಾಮದ ಅಧಿದೇವತೆಗಳ ಆಶೀರ್ವಾದದಿಂದ ಸೋಮೇಶ್ವರ ಸ್ವಾಮಿ ಆದಿಶಕ್ತಿ ಜ್ಯೋತಿ ಸ್ವರೂಪಿಣಿ ಗೌರಮ್ಮ ತಾಯಿಯ ಪಲ್ಲಕ್ಕಿಯ ಉತ್ಸವದೊಂದಿಗೆ ಗ್ರಾಮದ ರಾಜಬೀದಿಗಳಲ್ಲಿ ಕೊಲ್ಲೂರು ಗ್ರಾಮಕ್ಕೆ ಸದಾಕಾಲ ಇಷ್ಟಾರ್ಥಿನ ನೆನೆಸಲೆಂಬುದಾಗಿ ಯಾವ ನಮ್ಮ ಭದ್ರಕಾಳಿ ವೀರಭದ್ರ ದೇವರು ಈ ಗ್ರಾಮವನ್ನು ಪಾದಸ್ಪರ್ಶ ಮಾಡಿದ ಗಳಿಗೆಯಿಂದ ಈ ಗ್ರಾಮದಲ್ಲಿ ಯಾವುದೇ ದುಷ್ಟಶಕ್ತಿಗಳ ಕಾಟ, ಮಾರಿ ಮಸಣಿಯರ ಕಾಟ, ರಾಮುಕೇತಗಳ ಕಾಟ, ಅಷ್ಟದಿಕ್ಪಾಲಕರುಗಳ ಕಾಟ ಸರಿಯಾಗದೆ ಗ್ರಾಮದ ಅಧಿದೈವನಾದಂತಹ ವೀರಭದ್ರ ದೇವರ ಆಶೀರ್ವಾದವೋ ಸದಾಕಾಲ ಉಳಿಯಲೆಂಬುದಾಗಿ ಲಿಂಗಲಿಂಗ ನೀಲ ವಿನೋದ ಲಿಂಗದ ಬೆಡಗು ಜಂಗಮಾರೋಗಿ ಅಂತಹ ಭದ್ರಕಾಳಿ ವೀರಭದ್ರ ದೇವರಿಗೆ ಬಲ್ಲ ಬಲ್ಲದೆ ಬಲ್ಲ ಬಲ್ಲದೆ ಬಲ್ಲ ಬಲ್ಲದೆ ಬಲ್ಲ ಬಲ್ಲದೆ ಶಂಭವೇ ಫಲ್ಪಲ್ಲದೆ 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 ವೀರಭದ್ರ ಫಲ್ಪಲ್ಲದೆ 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 ಮಹಾರುದ್ರ ಅಂತಹ ಭದ್ರಕಾಳಿ ವೀರಭದ್ರ ದೇವರಿಗೆ ಆತ್ಮೀಯ ಶರಣ ಬಂಧುಗಳೇ, ಆತ್ಮೀಯ ಶರಣ ಬಂಧುಗಳೇ, ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲದವನ ಸಂಘ, ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲದವನ ಸಂಘ.
ಜೇನು ಕೊಟ್ಟರು ಬೇಡ ಅಜ್ಞಾನಿಯ ಸಂಘ, ಕನಕ ಕೊಟ್ಟರು ಬೇಡ ಕರುಣ ಇಲ್ಲದವನ ಸಂಘ. ಆತ್ಮೀಯ ಶರಣ ಬಂಧುಗಳೇ, ಮನುಷ್ಯನಿಗೆ ತೂಕವೇ ಇಲ್ಲದ ಮೇಲೆ ತುಪ್ಪ ಉಣಬಡಿಸಿದರೇನು ಫಲ? ಮನುಷ್ಯನಿಗೆ ತೂಕವೇ ಇಲ್ಲದ ಮೇಲೆ ತುಪ್ಪ ಉಣಬಡಿಸಿದರೇನು ಫಲ? ಕರುಣೆಯೇ ಇಲ್ಲದ ಮೇಲೆ ಕನಕ ಭಂಡಾರ ಕೊಟ್ಟರೇನು ಫಲ? ಜೀನಿಗನು ಜೇನು ಉಣಬಡಿಸಿದರೆ ಅದು ಸವಿಯಾಗುವುದೇ? ಜೀನಿಗನು ಜೇನು ಉಣಬಡಿಸಿದರೆ ಸವಿಯಾಗುವುದಿಲ್ಲ. ಈ ಮಾನವನ ಜನ್ಮ ಬಹು ದೊಡ್ಡದಾದ ಜನ್ಮ. ಈ ಜನ್ಮದಲ್ಲಿ ಮಾಡಯ್ಯ ಗುರು ಹಿರಿಯರ ಸೇವೆ, ಮಾತು ಪಿತೃರ ಸೇವೆ, ವನದೇವರ ಸೇವೆ, ರಾಮದೇವರುಗಳ ಸೇವೆ. ಇಂತಹ ಸೇವೆಯನ್ನು ಮಾಡಿ ಸದ್ಭಕ್ತನಾಗಬೇಕು. ಆತ್ಮೀಯ ಶರಣ ಬಂಧುಗಳೇ, ಮಾತು ಪಿತೃಗಳ ಸೇವೆಯನ್ನು ಮಾಡದೆ ಕಾಸಿಗೋದರೆ ಶಿವನೊಲೆಯುವನೇನಯ್ಯ. ತಿರುಕ ಜಂಗಮನು ಹಸುವೆಂದು ತೋಳಿಗೆಯನ್ನು ಹಾಕಿಕೊಂಡು ಮನೆಗೆ ಬಂದಾಗ ಇಡೀ ಅನ್ನವನ್ನು ನೀಡದೆ ಮುಂದೆ ಹೋಗು ಮತ್ತೆ ಬಾ ಎನ್ನುವನು ಶಿವಭಕ್ತನಾಗುವನು. ವಲ್ಲದ ಕಲ್ಲು ಬಸವನಿಗೆ ನೈವೇದ್ಯವನ್ನು ಮಾಡಿ ತಿಂಬು 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 ಅಂದರೆ ತಿಂಬುವುದೇನಯ್ಯ. ಅಂತಹ ಸದ್ಭಕ್ತನಾಗಬೇಕಾದರೆ ಕಾಯಕವೇ ಕರಸ್ಥಲವೆಂಬಂತೆ ಕಾಯಕ ಯೋಗಿಗಳಾಗಬೇಕು, ಶಿವಶರಣರಾಗಬೇಕು, ಸದ್ಭಕ್ತರಾಗಬೇಕು. ಅಂತಹ ಸದ್ಭಕ್ತನಾಗಬೇಕಾದರೆ ಮನಸ್ಸಿನ ಮಾರ್ಗ ಹೊಂದಿರಬೇಕು. ಅಂತಹ ಅರಿವಿಲ್ಲದೆ ಗುರು ಉಂಟೇನಯ್ಯ ಜಗದೊಳಗೆ. ಅಂತಹ ಅರಿತು ಬಾಳುವರಂತರಾಗಬೇಕು. ಆತ್ಮೀಯ ಶರಣ ಬಂಧುಗಳೇ, ಆತ್ಮೀಯ ಶರಣ ಬಂಧುಗಳೇ, ಹೇ ಜಗದೀಶ್ವರ, ಜಗದೀಶ್ವರ, ಆತ್ಮೀಯ ಶರಣ ಬಂಧುಗಳೇ, ಹೇ ಶಂಕರ, ನೀಲಕಂಠಾಧರ, ಉರಿಯುವವನು ಉರಿಯಲಿ ಬಿಡು, ಉರಿಯುವವನು ಉರಿಯಲಿ ಬಿಡು, ನೆರೆದವನು ನೆರೆಯಲಿ ಬಿಡು, ಕುದಿಯುವವನು ಲಕ್ಷಣ ಮಾತಾಡ್ಬೇಡಿ. ಉರಿಯುವವನು ಉರಿಯಲಿ ಬಿಡು, ನೆರೆದವನು ನೆರೆಯಲಿ ಬಿಡು, ಕುದಿಯುವವನು ಕುದಿಯಲಿ ಬಿಡು. ಕುದಿಯುವವನು ಬೇಗ ಬುದಿಯಾಗಿ ಹೋಗುತ್ತಾನೆ, ನೆರೆದವನು ಬೇಗ ಕಣ್ಮರೆಯಾಗಿ ಹೋಗುತ್ತಾನೆ, ಕುದಿಯುವವನು ಬೇಗ ಆವಿಯಾಗಿ ಹೋಗುತ್ತಾನೆ. ನಿಷ್ಕಲ್ಮಶವಾದ ಮನಸ್ಸೊಂದೇ ಆ ಭಗವಂತನಿಗೆ ಪ್ರಿಯವಾದದ್ದು. ಆ ಭಗವಂತನನ್ನು ಆರಾಧಿಸುವಂತಹ ನಲ್ಲೂರು ಗ್ರಾಮದ ಸದ್ಭಕ್ತರಿಗೆ ರಾಮದೇವರುಗಳ ಆಶೀರ್ವಾದವು, ರಾಮದೇವರುಗಳ ಆಶೀರ್ವಾದವು, ವೀರಭದ್ರಪ್ಪನ ಆಶೀರ್ವಾದವು. ವೀರ ವೀರಭದ್ರ ಎಂಬ ಕೂಗಿಗೆ ಹೋಗುಡುವಂತಹ ಹಳೆಯ ಕಾಲ ವೀರಭದ್ರೇಶ್ವರ ಅಂತಹ ವೀರೇಶ ವೀರಭದ್ರ ದೇವರಿಗೆ ಪಲ್ಪಲರೇ 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 ವೀರಭದ್ರ, ಪಲ್ಪಲರೇ 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 ಮಹಾರಾಜ. ಶಿವನಮಗ ವೀರಭದ್ರ, ಭದ್ರಕಾಳಿ ವೀರಭದ್ರ ದೇವರಿಗೆ ಅನ್ನದ ಗಿರಿ ಚಂದನ
ನಂತರ ನಾವು ನೋಡ್ಕೊಂಡ ನಂತರ ಬಂದ್ವಿ. ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಗಣಪತಿನೂ ಸಹ ಇಟ್ಟಿರ್ತಾರೆ. ಇಲ್ಲಿ ಟೋಟಲ್ 2 ಗಣಪತಿ ಇಡ್ತಾರೆ, ಒಂದು ಕಡೆ ಒಂದು ಅಂತ ಹೇಳಿಬಿಟ್ಟು ಆ ಗಣಪತಿ ಇದು. ಮತ್ತು ಅಲ್ಲಿ ಅದೇ ಊರಲ್ಲಿ ಇನ್ನೂ ಒಂದು ದೇವರಿದೆ, ಚಿಕ್ಕಮ್ಮ ಮತ್ತು ದುರ್ಗಮ್ಮ ಅಂತ ಹೇಳಿಬಿಟ್ಟು. ತುಂಬಾ ಪವರ್ಫುಲ್ ದೇವರು ಇದು. ನಿಜ ನೋಡೋದಕ್ಕೆ ಖುಷಿಯಾಗುತ್ತೆ ಆ ದೇವ್ರನ್ನ. ನೀವು ಏನೇ ಸಹ ಹರಿಸ್ಕೊಂಡ್ರು ಅದನ್ನು ನಿಜ ಮಾಡಿಕೊಡೋವಂಥ ಪವರ್ ಇದೆ ಈ ದೇವ್ರಿಗೆ. ನೋಡಿ ಏನು ತುಂಬಾ ಚೆನ್ನಾಗಿದೆ. ಉಯ್ಯಾಲೆ ಮೇಲೂ ಸಹ ಕೂರಿಸಿರ್ತಾರೆ. ನೆಕ್ಸ್ಟು ಇವಾಗ ನಾವು ಕೆರೆ ಹತ್ರ ಹೋದ್ವಿ ಗಣಪತಿ ಮತ್ತು ಗೌರಮ್ಮನ ಬಿಡೋದಕ್ಕೆ ಅಂತ ಹೇಳಿಬಿಟ್ಟು. ಇದೆ ನಲ್ಲೂರಿನ ಕೆರೆ. ಏನು ತುಂಬಾ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಕೆರೆ ನೋಡಿದರೆ ಏನೋ ಒಂಥರ ಸಮಾಧಾನ ಆಗ್ತಿತ್ತು ನನಗಂತೂ. ನೋಡಿ ಎಷ್ಟು ಜನ ತುಂಬ್ಕೊಂಡಿದ್ರು ಅಂದರೆ ಗೌರಿ ಮತ್ತು ಗಣಪತಿ ಬಿಡೋದಕ್ಕೆ. ಮತ್ತು ಅಲ್ಲಿರೋಂಥ ಹುಡುಗರೆಲ್ಲ ಈಜೊಡಿತಾ ಇದ್ವಿ. ಏನು ಸಖತ್ತಾಗಿ ಡೈ ಹೊಡಿತಾರೆ ಅಂದರೆ ನಿಜ ತುಂಬಾ ಖುಷಿಯಾಯಿತು. ಅಲ್ಲಿ ಅದು ಆಲ್ರೆಡಿ ಗೌರಮ್ಮಂಗೂ ಮತ್ತು ಗಣಪತಿಗೂ ಪೂಜೆ ನಡೀತಾ ಇತ್ತು. ಇವಾಗ ತೋರಿಸ್ತೀನಿ ಗೌರಮ್ಮಂಗೂ ಮತ್ತು ಗಣಪತಿ ಪೂಜೆ. ಮತ್ತು ಕೋಡಿ ಬಿದ್ದಿತ್ತು ಅಲ್ಲಿ. ಪ್ರತಿ ವರ್ಷವೂ ಇದೇ ಥರ ಕೆರೆ ತುಂಬಿ ಕೋಡಿ ಬೀಳುತ್ತೆ. ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ಮಾತ್ರ. ನೋಡಿ ಕೋಡಿ ಬಿದ್ದಿದೆ ನೋಡಿ. ಅಲ್ಲಿ ಲಾಸ್ಟಲ್ಲಿ ಗಣಪತಿಗೆ ಪೂಜೆ ಆಗ್ತಿದೆ. ಗಣಪತಿನ ಇವಾಗ ಬಿಡ್ತಿದ್ದಾರೆ. ಈ ಕಡೆ ಗೌರಮ್ಮಂಗೆ ಪೂಜೆ ಮಾಡೋರು ಮಾಡ್ತಾಯಿದ್ದಾರೆ. ಸಣ್ಣ ಮಕ್ಕಳೆಲ್ಲ ಈಜೊಡಿತಿದ್ವು. ಗಣಪತಿ ಮತ್ತು ಗೌರಮ್ಮನ ಬಿಟ್ಬಿಟ್ಟು ನಾವು ಮನೆಗೆ ಬಂದ್ವಿ. ಪ್ರಸಾದನೂ ಸಹ ಕೊಟ್ಟರು, ಪಲಾವ್ ಕೊಟ್ಟರು. ತಿಂದ್ಕೊಂಡು ಮನೆಗೆ ಬಂದ್ವಿ. ಎಲ್ಲೋದ್ನ ಕ್ರಮರೆ ಇಲ್ಲಿ ಬಿಡು. ತುಂಬಾ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಜನಗಳ ಮಧ್ಯೆ ಎಲ್ಲ ನುಗ್ಗಿ ವಿಡಿಯೋ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.